ಎಚ್ಡಿಕೆ ವಸೂಲಿ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಎಚ್ಡಿಕೆ ಸಿಎಂ ಆಗಿದ್ದಾಗ ಅವರ ಮನೆಯವರು ವಸೂಲಿಗೆ ನಿಂತಿದ್ರು. ಕುಮಾರಸ್ವಾಮಿ ಬಳಿಯಲ್ಲಿ ಯಾವುದೇ ದಾಖಲೆ ಇಲ್ಲ, ಇದ್ರೆ ಕೊಡ್ಲಿ, ಆರೋಪ ಮಾಡಬೇಕೆಂದು ಎಚ್ಡಿಕೆ ಏನೇನೋ ಮಾತನಾಡ್ತಾರೆ. ನಮ್ಮ ತಂದೆ ಸೋಲು ಗೆಲುವು ಎರಡನ್ನೂ ಕೂಡ ಕಂಡಿದ್ದಾರೆ, ಹೀಗಾಗಿ ಅವರಿಗೆ ಕಣ್ಣೀರು ಹಾಕುವಂತ ಅವಶ್ಯಕತೆ ಏನಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆರೋಪ ಮಾಡಬೇಕು ಅಂತ ಸುಮ್ಮನೆ ಎಚ್ಡಿಕೆ ಏನೇನೋ ಆರೋಪ ಮಾಡ್ತಿದ್ದಾರೆ. ನಮ್ಮ ತಂದೆ ಸೋಲು ಗೆಲುವು ಎಲ್ಲವನ್ನೂ ಕೂಡ ಕಂಡಿದ್ದಾರೆ, ಹೀಗಾಗಿ ಅವರಿಗೆ ಕಣ್ಣೀರು ಹಾಕುವಂತ ಅವಶ್ಯಕತೆ ಏನಿದೆ ಅಂತ ತಿರುಗೇಟು ಕೊಟ್ಟರು ಯತೀಂದ್ರ ಸಿದ್ದರಾಮಯ್ಯ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಕ್ಕೆ ಅವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಏನಾದ್ರೂ ಒಂದು ಮಾತನಾಡ್ಬೇಕಲ್ಲ, ಏನಾದ್ರು ಟೀಕೆ ಮಾಡ್ಬೇಕು ಅಂತಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ. ಇದು ಮೊದಲನೇ ಸರಿಯಿಂದಲ್ಲ, ನಮ್ ಸರ್ಕಾರ ಬಂದ್ ಮೊದಲನೇ ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಏನು ಸಾಕ್ಷ್ಯಾಧಾರ ಸುಮ್ನೆ ಅವ್ರು ಹೇಳಂಗಿದ್ರೆ ನಾನು ಹೇಳ್ತೀನಿ, ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಇವ್ರ ಕುಟುಂಬದವರೆಲ್ಲ ವಸೂಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ಸುಮ್ನೆ ಆಗ್ಬಿಡುತ್ತಾ? ಅದಕ್ಕಿಂತ ಸರಿಯಾದ ಸಾಕ್ಷ್ಯಾಧಾರ ಕೊಡಬೇಕು. ಏನು ಇಲ್ಲ ಸುಮ್ನೆ ಆರೋಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ. ಯಾವಾಗ್ಲೂ ಕೂಡ ಸುಳ್ಳು ಟೀಕೆಗಳನ್ನೇ ಮಾಡೋದು. ಹೌದು, ತಂದೆಯವರು ಸೋಲು ನೋಡ್ಕೊಂಡಿದ್ದಾರೆ, ಗೆಲುವು ಕಂಡಿದ್ದಾರೆ. ಬಟ್ ಅವ್ರು ಯಾವತ್ತೂ ಕೂಡ ಸೋಲ್ನಲ್ಲಿ ಎದೆಗುಂದಿರೋದನ್ನೇ ನೋಡಿಲ್ಲ. ಸೋತಾಗ್ಲೂ ಕೂಡ ಯಾವಾಗ್ಲೂ ಕೂಡ ಜನರ ಮಧ್ಯೆ ನಿಂತು ಕೆಲಸ ಮಾಡಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಏನಿದು ಕುಮಾರಸ್ವಾಮಿ ಮತ್ತು ಯತೀಂದ್ರ ಅವರ ಈ ಟಾಕ್ ವಾರ್, ಮಾಹಿತಿ ಕೊಡೋದಾದ್ರೆ? ಕುಮಾರಸ್ವಾಮಿ ಅವರು ಮೈಸೂರಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಮತ್ತೆ ಹಾಗೂ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರನ್ನು ಹಣ ವಸೂಲಿ ಮಾಡೋದಕ್ಕೋಸ್ಕರವಾಗಿ ತನ್ನ ಮಗನನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಕೆಲವು ವಿಚಾರಗಳಲ್ಲಿ ಮೊಬೈಲ್ ಸಂಭಾಷಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಕೂಡ ಬಹಿರಂಗವಾಗಿತ್ತು. ಅಲ್ಲಿ ಹಣ ಮಾಡುವ ಉದ್ದೇಶದಿಂದ ಸಿದ್ದರಾಮಯ್ಯ ತನ್ನ ಮಗನನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ರು. ಅದನ್ನ ಸಿದ್ದರಾಮಯ್ಯನವರ ಪುತ್ರರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ತಳ್ಳಿ ಹಾಕಿರುವಂತದ್ದು. ನಾವು ಯಾವುದೇ ರೀತಿಯ ಹಣ ಮಾಡುವಂತ ಉದ್ದೇಶದಲ್ಲಿ ನಾವು ಇಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ, ಜನರ ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿಕೆಯನ್ನು ನೀಡಿದ್ರು. ಅದಲ್ಲದೆ ನಾವು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಯಾವುದೇ ರೀತಿ ಹಣ ವಸೂಲಿಗೆ ನಿಂತಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮನೆಯವರು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಹಣ ವಸೂಲಿಗೆ ನಿಂತಿದ್ರು ಎಂಬ ನೇರವಾಗಿ ಕುಮಾರಸ್ವಾಮಿ ಅವರ ಮೇಲೆ ಆರೋಪವನ್ನು ಮಾಡಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಮೈಸೂರಿನಲ್ಲಿ ಒಂದು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಅವರು ತನ್ನ ಸಿದ್ದರಾಮಯ್ಯನವರು ನಮ್ಮ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಿದ್ರು ಎಂಬ ಹೇಳಿಕೆಯನ್ನು ನೀಡಿದ್ರು. ಅದನ್ನು ಕೂಡ ತಳ್ಳಿ ಹಾಕಿದಂತಹ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆ ಸೋಲು ಗೆಲುವು ಎರಡನ್ನೂ ಕೂಡ ಕಂಡವರು, ಬಹಳ ವರ್ಷಗಳಿಂದಲೂ ಕೂಡ ರಾಜಕೀಯದಲ್ಲಿ ಪಳಗಿರುವಂತವರು, ಅವರಿಗೆ ಕಣ್ಣೀರು ಹಾಕುವಂತ ಅವಶ್ಯಕತೆ ಇಲ್ಲ. ಇವರು ಕುಮಾರಸ್ವಾಮಿ ಅವರ ಬಳಿ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಸುಮ್ಮನೆ ಆರೋಪನ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಕುಮಾರಸ್ವಾಮಿ ಅವರಿಗೆ ಒಂದು ಟಾಂಗನ್ನ ಕೊಟ್ಟರು. ಅಲ್ಲದೆ ಪ್ರಮುಖವಾಗಿ ಒಂದು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಒಂದು ವಿಧಾನಸಭೆಯಲ್ಲೂ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ರು. ಅಲ್ಲಿ ಹೇಳಿದಂತ ಸಂದರ್ಭದಲ್ಲೂ ಕೂಡ ಮತ್ತೆ ಒಂದು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೆ ಎಂಬ ಹೇಳಿಕೆ ಪ್ರಶ್ನೆ ಕೂಡ ಬರೋದಿಲ್ಲ, ಅವರೇ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ ಎಂಬ ಮತ್ತೆ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.